ಹಳ್ಳಿ ಹುಡುಗಿ ಪಾತ್ರ ಮಾಡೋಕ್ಕೆ ತುಂಬ ಆಸೆ ಇತ್ತು. ಸೊ ಇದರಲ್ಲಿ ನಾನು ನನ್ನ ಮೇಕಪ್ಪಿಂದ ಹಿಡಿದು ಎವ್ರಿಥಿಂಗ್ ನಾನೇ ರೆಡಿ ಆಗ್ತಾಯಿದ್ದೆ. ಅದು ಒಂಥರ ಖುಷಿಯಿಂದ ರೆಡಿ ಆಗ್ತಾಯಿದ್ದೆ ಎವ್ರಿ ಡೇ. ಆಮೇಲೆ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಪ್ರತಿ ಕಡೆನೂ. ಮತ್ತು ಇನ್ನೊಂದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರೋದು ಅಂದರೆ ನಮ್ಮ ಆಲ್ಮೋಸ್ಟ್ ಸಾಂಗ್ ಶೂಟ್ ಏನು ಮಾಡಿದ್ದೀವಿ 2 ಸಾಂಗ್ ಕೂಡ ನಾವು ನನ್ನ ಊರಲ್ಲೇ ಮಾಡಿದ್ದೀನಿ, ಕೂರ್ಗಲ್ಲೇ ಮಾಡಿದ್ದೀನಿ. ಪುಷ್ಪಗಿರಿ ಬೆಟ್ಟ ಸರೌಂಡಿಂಗಲ್ಲಿ ಮಾಡಿದ್ದೀವಿ. ಅದೊಂದು ತುಂಬ ಖುಷಿ ಇದೆ. ಬಿಕಾಸ್ ಪ್ರತಿಯೊಬ್ಬರಿಗೂ ನಮ್ಮ ನಾಡು ಅಂತ ಬಂದರೆ ಒಂದು ಡಿಫ್ರೆಂಟ್ ಅಭಿಮಾನ ಇರುತ್ತೆ. ಸೊ ಅಲ್ಲಿ ನನ್ನ ಫಸ್ಟ್ ಸಿನಿಮಾದ ಸಾಂಗ್ ಶೂಟ್ ಮಾಡಿರೋದು ನನಗಿನ್ನೂ ಖುಷಿ ಇದೆ. ಓಕೆ, ನಿಮ್ಮ ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಈಗ ಈ ಥರ ಒಂದು ಫ್ಯಾನ್ ಬೇಸು, ಈ ಸಿನಿಮಾದಲ್ಲಿ ಅವಕಾಶ, ಇನ್ನು ಮುಂದೆ ಮೇ ಬಿ 100% ಅವಕಾಶಗಳು ಹುಡುಕಿ ಬಂದಿರ್ತವೆ ನಿಮಗೆ. ನಿಮ್ಮ ಅಪ್ಪ ಅಮ್ಮ ಯಾವ ರೀತಿ ಖುಷಿ ಪಡ್ತಾರೆ ನಿಮ್ಮ ಈ ಒಂದು ಸ್ಟೇಜ್ ನೋಡ್ತಾ ಇದ್ದಾರೆ? ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇದೆ ಆ ಥರ ಬಂದಾಗ. ಅದರಲ್ಲೂ ನನ್ನ ತಂಗಿ ಮತ್ತು ನಮ್ಮ ಅಮ್ಮ ಅಂತ ಬಂದರೆ ಅವರು ನನಗೆ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ನಾನು ಏನು ಮಾಡಿದರೂ ಕೂಡ ಅವ್ರು ನನ್ನ ಹಿಂದೆ ಇದ್ದಾರೆ. ನಾನು ಧೈರ್ಯವಾಗಿ ಮುಂದೆ ಹೋಗೋದಕ್ಕೆ ಅವರೇ ಕಾರಣ. ಸೊ ತುಂಬ ಖುಷಿ ಇದೆ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಅದೇ ನನ್ನ ಸೀರಿಯಲ್ ಪ್ರೊಡಕ್ಷನ್ ಹೌಸ್ಗಾಗಿರಲಿ, ನನ್ನ ಫ್ಯಾಮಿಲಿಯವರು ಎಲ್ಲರೂ ಕೂಡ 23ಕ್ಕೆ ಥಿಯೇಟರಿಗೆ ಬಂದು ನೋಡ್ತಾ ಇದ್ದಾರೆ. ಅದೊಂದು ಖುಷಿ ಅಷ್ಟೇ. ಓಕೆ, ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾನ ನೀವು ಹೀರೋಯಿನ್ ಆಗಿ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಅಂಥದ್ದೇನಿದೆ ಈ ಸಿನಿಮಾದಲ್ಲಿ? ಗೊತ್ತಿದೆ ನಿಮಗೆ ಕಾಂಪಿಟೇಷನ್ ಇದೆ, ಥಿಯೇಟ್ರಿಗೆ ಸಾಕಷ್ಟು ಸಿನಿಮಾಗಳು ಪ್ರತಿ ಶುಕ್ರವಾರ ಬರುತ್ತೆ. ಯಾಕೆ ಈ ಸಿನಿಮಾ ನಾವು ನೋಡಬೇಕು? ನೋಡಿದ್ರೆ ಯಾವ ರೀತಿ, ಯಾವ ಒಂದು ಖುಷಿಯಿಂದ ಹೊರಗೆ ಹೋಗ್ತೀವಿ ಅಂತ ಹೇಳಿ? ಪ್ರತಿಯೊಂದು ಅಂದರೆ ಎಲ್ಲ ಸಿನಿಮಾಗಳೂ ಏನೋ ಒಂದು ಡಿಫ್ರೆಂಟ್ ಇಟ್ಕೊಂಡೇ ಬಂದಿರ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ನಾವು ಏನೋ ಒಂದು ಥಾಟ್, ಒಂದು ಏಮ್ ಇಟ್ಕೊಂಡು ಬಂದಿದ್ದೀವಿ. ಸುಮ್ಮನೆ ಒಂದು ಫೈಟ್ ಅಂತ, ಸುಮ್ಮನೆ ಒಂದು ಗಲಾಟೆ ಅಥವಾ ಸುಮ್ಮನೆ ಒಂದು ಪ್ರೀತಿ ಆ ಥರ ಅಲ್ಲ. ಏನೋ ಒಂದು ಏಮ್, ಏನೋ ಒಂದು ಗುರಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಆಮೇಲೆ ಯೋಗರಾಜ್ ಭಟ್ರ ಸಿನಿಮಾ ಅಥವಾ ಯೋಗರಾಜ್ ಭಟ್ರ ಕತೆ ಅಂತ ಹೇಳುವಾಗ ನಮಗೆ ಗೊತ್ತಿರುತ್ತೆ ಏನೋ ಒಂದು ಸ್ಪೆಷಾಲಿಟಿ ಇಟ್ಕೊಂಡೇ ಬಂದಿರ್ತಾರೆ ಅಂತ. ಸೊ ಎಲ್ಲ ಪಾತ್ರಗಳು ವಿಭಿನ್ನವಾಗಿದೆ ಆ್ಯಂಡ್ ವೆರಿ ರೆಸ್ಪೆಕ್ಟ್ಫುಲ್ಲಾಗಿ ಒಂದೊಂದು ಪಾತ್ರಗಳನ್ನ ರೆಡಿ ಮಾಡಿದ್ದಾರೆ. ಅದೇ ಜನ ಯಾಕೆ ಬಂದು ನೋಡಲ್ಲ ಅಂದರೆ ಅವ್ರಿಗೇನೋ ಒಂದು ಡಿಫ್ರೆಂಟ್ ಆಗಿ ಏನೂ ಕಾಣಿಸ್ತಾ ಇಲ್ಲ. ಯಾಕಂದರೆ KGF ಅದು ಇದು ನೋಡಿ ಇವಾಗ ಏನೋ ಕಮ್ಮಿ ಆಗ್ತಿದೆ, ಏನೋ ಕೊರತೆ ಇದೆ ಅಂತ ಅಂದ್ಕೊಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಏನೂ ಇಲ್ಲ. ಎಲ್ಲ ನಮ್ಮ ಹಳ್ಳಿ ಹೈಕ್ಳು ಅಥವಾ ಹಳ್ಳಿಯವ್ರಿಗೆಲ್ಲರಿಗೂ ಮನ ಮುಟ್ಟೋವಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ಏನೋ ಒಂದು ಕಲ್ತ್ಕೊಂಡು ನಾವು ಥಿಯೇಟರಿಂದ ಹೊರಗೆ ಬರ್ತೀವಿ. ಸೊ ಆ ಹೋಪ್ಸ್ ಕೊಡ್ತೀನಿ. ಯಾರಿಗೂ ಬೇಜಾರಂತೂ ಮಾಡಲ್ಲ ಅಥವಾ ನಿಮ್ಮ ದುಡ್ಡಿಗಂತೂ ಏನೂ ಮೋಸ ಆಗಲ್ಲ. ಎಲ್ಲರೂ ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬಂದಿರ್ತೀರಲ್ಲ, ಎಲ್ಲರೂ ಖುಷಿಯಾಗಿ ನಿಮ್ಮ ಕಣ್ಣನ್ನ ತಂಪು ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ. ಓಕೆ, ಫೈನಲಿ ಮತ್ತೊಮ್ಮೆ ಮೇ 23ಕ್ಕೆ ರಿಲೀಸ್ ಆಗ್ತಿದೆ. ನಿಮ್ಮ ಕಡೆಯಿಂದ, ಮೌನ ಗುಡ್ಡೆಮನೆ ಕಡೆಯಿಂದ ನಿಮ್ಮ ಪ್ರೀತಿಯ ಸಿನಿಮಾ ಇದು, ನಿಮ್ಮ ಕನಸಿನ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟ್ರ್ನಲ್ಲೇ ಬಂದು ಸಿನಿಮಾ ನೋಡಿ ಅಂತ ಅಭಿಮಾನಿಗಳಿಗೆ ಕೇಳ್ತಾರೆ. ಇಲ್ಲಿವರೆಗೂ ನನಗೆ ಅದೇ ಸೀರಿಯಲಲ್ಲಿ ನೀವು ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಇವಾಗ ಒಂದು ಹೆಜ್ಜೆ ಮೇಲೆ ಬಂದಿದ್ದೀನಿ. ಕುಲದಲ್ಲಿ ಕೀಳಿ ಯಾವುದೋ ಮೂಲಕ ನಿಮ್ಮನ್ನೆಲ್ಲರನ್ನೂ ರಂಜಿಸೋದಕ್ಕೆ ದೊಡ್ಡ ಸ್ಕ್ರೀನಲ್ಲಿ ಬರ್ತಾಯಿದ್ದೀನಿ. ಸೊ ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಕಷ್ಟಪಟ್ಟಿದ್ದಾರೆ. ಪ್ರತಿಯೊಬ್ಬರು ಬೆವರು ಸುರಿಸಿದ್ದಾರೆ, ರಕ್ತನೂ ಸುರಿಸಿದ್ದಾರೆ. ಈವನ್ ನಾನು ಕೂಡ. ಇದೇ ತಿಂಗಳು ಮೇ 23ಕ್ಕೆ ನಮ್ಮ ಸಿನಿಮಾ ಕುಲದಲ್ಲಿ ಕೀಳಿ ಯಾವುದು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಎಲ್ಲರೂ ನಿಮ್ಮ ಕುಟುಂಬನ ಕರ್ಕೊಂಡು ಬಂದು ನೋಡಬೇಕು. ನೀವು ಒಬ್ಬರೇ ಅಲ್ಲ, ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬಂದು ನೋಡಬೇಕು.